ನಮಸ್ಕಾರ ಪುಟ್ಟ ಪರಿಶೋಧಕರೇ. ಇಂದು ನಾವು ಕೆಲವು ಬಹಳ ಮುಖ್ಯವಾದ ವಿಷಯಗಳನ್ನು ಕಲಿಯಲಿದ್ದೇವೆ. ನಮ್ಮ ಸಂಪನ್ಮೂಲಗಳು ಮತ್ತು ದಹನ ಎಂಬ ಪ್ರಕ್ರಿಯೆ. ನಾವು ಬಳಸುವ ವಸ್ತುಗಳು ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ರುಚಿಕರವಾದ ಚಾಕ್ಲೇಟ್ಗಳಿವೆ ಎಂದು ಊಹಿಸಿಕೊಳ್ಳಿ. ನೀನು ಮತ್ತು ನಿನ್ನ ಸ್ನೇಹಿತರು ಎಲ್ಲವನ್ನೂ ತಿಂದರೆ ಅವು ಖಾಲಿಯಾಗುತ್ತವೆ ಮತ್ತು ನಿನಗೆ ಮತ್ತೆ ಸಿಗುವುದಿಲ್ಲ, ಅಲ್ಲವೇ? ನಮ್ಮ ಜಗತ್ತಿನಲ್ಲಿ ಕೆಲವು ವಸ್ತುಗಳು ಹೀಗೆಯೇ ಇವೆ. ನಾವು ಅವುಗಳನ್ನು ಮುಗಿದು ಹೋಗುವ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ, ಏಕೆಂದರೆ ಅವು ಸೀಮಿತವಾಗಿವೆ. ಕಲ್ಲಿದ್ದಲು, ಪೆಟ್ರೋಲಿಯಂ, ಅದರಿಂದ ನಾವು ಕಾರುಗಳಿಗೆ ಪೆಟ್ರೋಲ್ ಪಡೆಯುತ್ತೇವೆ, ಮತ್ತು ನೈಸರ್ಗಿಕ ಅನಿಲದಂತಹ ವಸ್ತುಗಳು ಮುಗಿದು ಹೋಗುವಂಥವು. ನಾವು ಜಾಗರೂಕರಾಗಿರಬೇಕು ಮತ್ತು ಅವೆಲ್ಲವನ್ನೂ ಬಳಸಿ ಖಾಲಿ ಮಾಡಬಾರದು. ಕಲ್ಲಿದ್ದಲಿನಂತಹ ಈ ಸಂಪನ್ಮೂಲಗಳು ಪಳೆಯುಳಿಕೆ ಇಂಧನ ಎಂಬ ವಿಶೇಷ ರೀತಿಯ ಇಂಧನಗಳಾಗಿವೆ. ಅವು ಬಹಳ ಹಿಂದೆ, ಅಂದರೆ ಲಕ್ಷಾಂತರ ವರ್ಷಗಳ ಹಿಂದೆ ರೂಪುಗೊಂಡವು. ಅವು ಹಳೆಯ ಕಾಡುಗಳ ಸತ್ತ ಅವಶೇಷಗಳಿಂದ ಮತ್ತು ಸಮುದ್ರದ ಸಣ್ಣ ಜೀವಿಗಳಿಂದ ಮಾಡಲ್ಪಟ್ಟಿವೆ. ಹಲವು ವರ್ಷಗಳ ಕಾಲ ಭೂಮಿಯ ಅಡಿಯಲ್ಲಿನ ಅಧಿಕ ತಾಪಮಾನ ಮತ್ತು ಅಧಿಕ ಒತ್ತಡವು ಅವುಗಳನ್ನು ನಾವು ಇಂದು ಬಳಸುವ ಕಲ್ಲಿದ್ದಲು, ತೈಲ ಮತ್ತು ಅನಿಲವಾಗಿ ಪರಿವರ್ತಿಸಿತು. ದಹನ ಎಂದರೇನು? ನೀನು ಎಂದಾದರೂ ಮೇಣದ ಬತ್ತಿ ಉರಿಯುವುದನ್ನು ನೋಡಿದ್ದೀಯಾ? ಅದೇ ದಹನ. ದಹನವು ಒಂದು ರಾಸಾಯನಿಕ ಪ್ರಕ್ರಿಯೆ. ಒಂದು ವಸ್ತು ಉರಿಯಲು ಅದಕ್ಕೆ ಆಮ್ಲಜನಕ ಬೇಕು. ಅದು ನಮ್ಮ ಸುತ್ತಲಿನ ಗಾಳಿಯಲ್ಲಿದೆ. ಒಂದು ವಸ್ತು ಉರಿಯುವಾಗ ಅದು ಜ್ವಾಲೆಯನ್ನು ಉಂಟುಮಾಡಬಹುದು. ಮೇಣದ ಬತ್ತಿಯ ಜ್ವಾಲೆಯನ್ನು ನೋಡೋಣ. ನಿನಗೆ ಬೇರೆ ಬೇರೆ ಬಣ್ಣಗಳು ಕಾಣುತ್ತಿವೆಯೇ? ಜ್ವಾಲೆಗೆ ಬೇರೆ ಬೇರೆ ಭಾಗಗಳು ಅಥವಾ ವಲಯಗಳಿವೆ. ಹೊರಗಿನ ವಲಯವು ಅತ್ಯಂತ ಬಿಸಿಯಾದ ಭಾಗ. ಮಧ್ಯದ ವಲಯವು ಹಳದಿಯಾಗಿದೆ ಮತ್ತು ಒಳಗಿನ ವಲಯವು ಕಪ್ಪಾಗಿದೆ. ಇಂಧನ ಮತ್ತು ಶಕ್ತಿ ನಮಗೆ ಉಷ್ಣಶಕ್ತಿಯನ್ನು ನೀಡಲು ಉರಿಯಬಲ್ಲ ಯಾವುದೇ ವಸ್ತುವನ್ನು ಇಂಧನ ಎಂದು ಕರೆಯಲಾಗುತ್ತದೆ. ಸಗಣಿ, ಕಟ್ಟಿಗೆ, ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಎಲ್ಲವೂ ಇಂಧನದ ವಿಧಗಳು. ಉತ್ತಮ ಇಂಧನವೆಂದರೆ ಬಳಸಲು ಸುಲಭ ಮತ್ತು ನಮಗೆ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ನೀಡುತ್ತದೆ. ವಿವಿಧ ಇಂಧನಗಳು ವಿವಿಧ ಪ್ರಮಾಣದ ಉಷ್ಣವನ್ನು ನೀಡುತ್ತವೆ. ಒಂದು ಇಂಧನವು ಉತ್ಪಾದಿಸುವ ಉಷ್ಣಶಕ್ತಿಯ ಪ್ರಮಾಣವೇ ಅದರ ಕ್ಯಾಲೋರಿಫಿಕ್ ಮೌಲ್ಯ. ಹೆಚ್ಚಿನ ಕ್ಯಾಲೋರಿಫಿಕ್ ಮೌಲ್ಯವನ್ನು ಹೊಂದಿರುವ ಇಂಧನವು ನಮಗೆ ಹೆಚ್ಚು ಉಷ್ಣವನ್ನು ನೀಡುತ್ತದೆ. ಅದಕ್ಕಾಗಿಯೇ ನಾವು ಅಡುಗೆಮನೆಯಲ್ಲಿ ಅಡುಗೆ ಮಾಡಲು ಅಥವಾ ನಮ್ಮ ವಾಹನಗಳನ್ನು ಓಡಿಸಲು ಬೇರೆ ಬೇರೆ ಇಂಧನಗಳನ್ನು ಬಳಸುತ್ತೇವೆ.